ಎಲ್ಲರಿಗೂ ನಮಸ್ಕಾರ. ನಾನು ಹರದನಹಳ್ಳಿ ಎಚ್.ಎನ್. ವಿಜಯಕುಮಾರ್ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಲಕ್ಕಿಕುಪ್ಪೆ ಸುಬ್ಬೇಗೌಡ ಅಂತೇಳಿ. ಆರ್.ಜೆ ನ್ಯೂಸು ನಮ್ಮ ಕೇರನಾರ ಮತ್ತು ಸಾಲಿಗ್ರಾಮ ಅವಳಿ ತಾಲೂಕಿನ ಒಂದು ಗ್ರಾಮವಾದಂಥ ಕೆಸರುಕೊಪ್ಪಲು ಗ್ರಾಮದಲ್ಲಿ ಒಂದು ಬಡ ಮಗಳ ಒಂದು ಶಾಲೆಯ ವಿದ್ಯಾರ್ಥಿನಿಯ ಒಂದು ಶೋಚನೀಯವಾಗಿರ್ತಕ್ಕಂಥ ಸ್ಥಿತಿಗತಿಯನ್ನು ಬಿತ್ತರ ಮಾಡಿದ ತಕ್ಷಣದಲ್ಲಿ ನಾವು ನಮ್ಮ ಎಚ್.ಎನ್. ವಿಜಯಕುಮಾರ್ ಅಭಿಮಾನಿ ಬಳಗದ ತಂಡದವ್ರ ಜೊತೆ ಎಲ್ಲ ಚರ್ಚೆ ಮಾಡಿದಾಗ ತಕ್ಷಣದಲ್ಲಿ ನಾವು ಭೇಟಿ ಕೊಟ್ಟಾಗ ಆ ವಿಚಾರವನ್ನು ಸಂಪೂರ್ಣಕರವಾಗಿ ನಮ್ಮ ಒಂದು ಬಳಗವನ್ನು ಮಾಡಿರ್ತಕ್ಕಂಥ ಬಳಗದ ಒಂದು ಇರ್ತಕ್ಕಂಥ ವ್ಯಕ್ತಿಯನ್ನು ನಾವು ಕಾಪಾಡಬೇಕು ಈ ಒಂದು ವ್ಯಕ್ತಿಯನ್ನು ಅಂತ ಹೇಳ್ಬಿಟ್ಟು ನಮ್ಮ ಕೈಲಾದಂಥ ಧನ ಸಹಾಯವನ್ನು ನಾವು ಮಾಡಿ ಹೋದ ತಕ್ಷಣದಲ್ಲಿ ನಮ್ಮ ಎಚ್.ಎನ್. ವಿಜಯಕುಮಾರ್ ಹತ್ರ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಆಯ್ತು ನಾಳೆ ಹೊರಗಡೆ ಇದೀನಿ ಕಣೋ, ಬರ್ತೀವಿ, ಬಂದ್ಬಿಟ್ಟು ಆ ಮಗುವಿಗೆ ಸಹಕಾರ ಕೊಡೋಣ ಅಂತ ಹೇಳ್ಬಿಟ್ಟು ಅವರು ಇವತ್ತಿಗೆ ಮಾಹಿತಿ ಕೊಟ್ಟಿದ್ರು. ಆದರೆ ಇಲ್ಲಿ ನಮಗೆ ಖುಷಿ ಪಡಬೇಕಾದಂಥ ವಿಚಾರ ಏನಪ್ಪ ಅಂದರೆ, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಿ ರವಿಶಂಕರ್ ಅವರು ಈ ಒಂದು ಬಡ ಕುಟುಂಬದ ಒಂದು ಮನೆಗೆ ನೇರವಾಗಿ ಭೇಟಿ ಕೊಟ್ಟು 24 ಗಂಟೆ ಒಳಗಡೆ ಭೇಟಿ ಕೊಟ್ಟು ಆ ಮಗುವಿನ ಸಂಪೂರ್ಣ ವೆಚ್ಚವನ್ನು ಅದೆಷ್ಟು ಖರ್ಚಾಗುತ್ತೋ ಅದೆಷ್ಟು ವೆಚ್ಚ ಆಗುತ್ತೋ ಅದು ಗೊತ್ತಿಲ್ಲ, ನಾಳೆನೇ ತುರ್ತಾಗಿ ಕರ್ಕೊಂಡೋಗಿ ಆ ಮಗುವಿಗೆ ಶಸ್ತ್ರಚಿಕಿತ್ಸೆಯನ್ನು ಕೊಡಿಸಿ ನಾನು ಕರ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ನಂದು ಅಂತೇಳಿ ಸಂಬಂಧಪಟ್ಟ ವೈದ್ಯಾಧಿಕಾರಿಗೆ ಕರೆ ಮಾಡಿ ಮಾಹಿತಿ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ನಾಳೆನೇ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಎಚ್.ಎನ್. ವಿಜಯಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇವೆ. ಮತ್ತೆ ಹಾಗೆ ನಮ್ಮ ಒಂದು ಈ ಆರ್.ಜೆ ನ್ಯೂಸ್ನ ಸಂಸ್ಥಾಪಕರಾದಂಥ ಸಾಲಿಗ್ರಾಮದ ಎಸ್.ಪಿ. ಬಸವರಾಜರವರಿಗೆ ನಮ್ಮ ಒಂದು ಎಚ್.ಎನ್. ವಿಜಯಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ಇದೇ ರೀತಿ ಇವರು ಸಮಾಜಮುಖಿ ಕೆಲಸಗಳನ್ನ ಮಾಡಿ ಇಂಥ ಒಂದು ಕತ್ತಲೆಗಳು ಇರ್ತಕ್ಕಂಥದ್ದನ್ನ ಬೆಳಕನ್ನು ತೋರಿಸುವಂಥ ದಾರಿದೀಪ ಆಗಲಿ ನಮ್ಮ ಬಸವರಾಜ ಅಂತೇಳಿ ಈ ಮೂಲಕ ಚಾಮುಂಡೇಶ್ವರಿ ಹತ್ರ ಕೇಳ್ಕೊಳ್ತೇನೆ.